ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು 43ನೇ ವಾರದ ಜೀವರಕ್ಷಕ ಸಂಜೀವ್ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಆಹಾರ ನಮ್ಮ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಪ್ರಯುಕ್ತ ನಮ್ಮ ಸಂಸ್ಥೆ ಏನು 55,000ಕ್ಕೂ ಹೆಚ್ಚು ಆರೋಗ್ಯ ದೃಷ್ಟಿಯಿಂದ ಯಾವುದಾದ್ರೂ ಒಂದು ಜೀವ ಉಳಿಲಿ ಅನ್ನೋ ಒಂದು ಸಂದೇಶವನ್ನ, ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಸಾರುವಂತಹ ಒಂದು ಕೆಲಸವನ್ನ ಸಾರ್ವಜನಿಕವಾಗಿ 4 ಜನಕ್ಕೆ ಆರೋಗ್ಯ ದೃಷ್ಟಿಯಿಂದ ಜಾಗೃತಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಂತ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಏನು ನಮಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಅರ್ಚಕರು ಹಾಗೂ ಪದಾಧಿಕಾರಿಗಳಿಗೂ ಸಹ ಏನು ನಮ್ಮ ಪೂಜೆ ಮಾಡುವ ಮುಖಾಂತರ ಉದ್ಘಾಟನೆ ಮಾಡಿದ್ದೇವೆ. ಈಗ ಈ ಒಂದು ನಮ್ಮ ಲಡ್ಡುವಿನಲ್ಲಿ ನಮ್ಮ ಆಹಾರ ನಮ್ಮ ಆರೋಗ್ಯ, ಇದು ಎಲ್ಲೂ ಬ್ರಾಂಡ್ ಮಾಡೋ ಉದ್ದೇಶ ಇಲ್ಲ, ವ್ಯಾಪಾರ ಮಾಡೋ ಉದ್ದೇಶ ಇಲ್ಲ. ಆರೋಗ್ಯದ ಜಾಗೃತಿ ಉದ್ದೇಶದಿಂದ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ, ಎಲ್ರಿಗೂ ಅವರದೇ ಆದಂತಹ ಕೆಲಸ ಒತ್ತಡದಲ್ಲಿ ಇವತ್ತು ನಾವು ಆರೋಗ್ಯದ ದೃಷ್ಟಿಯಿಂದ ಹೃದಯವರ್ಧಕ ಜೀವರಕ್ಷಕ ಸಂಜೀವ್ ಲಡ್ಡುವನ್ನು 43ನೇ ವಾರ ರಾಜಾಜಿನಗರದ ಶ್ರೀ ರಾಘವೇಂದ್ರ ಸ್ವಾಮಿಯ ಏನು ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿ ಗುರುವಾರದಂತೆ ಈ ಗುರುವಾರ ಈ ಒಂದು ಸ್ಥಳದಲ್ಲಿ ಲಡ್ಡುವನ್ನು ವಿತರಣೆ ಮಾಡುತ್ತಿದ್ದೇವೆ. ಹಾಗಾಗಿ ಏನೆಲ್ಲ ಬಂದಿರುವಂತಹ ಭಕ್ತಾದಿಗಳೆಲ್ಲರೂ ನಮ್ಮ ಲಡ್ಡುವನ್ನು ಸ್ವೀಕರಿಸಿ ನಮ್ಮ ಆರೋಗ್ಯದಲ್ಲಿ ಜಾಗೃತಿವಾದ ಎಲ್ರಿಗೂ ಶುಭೋದಯ. ಏನು ನಮ್ಮ ಸಂಸ್ಥೆ ಆರೋಗ್ಯದ ದೃಷ್ಟಿಯಿಂದ ಜನಪರ ಒಂದು ಸೇವೆಯನ್ನು ಮಾಡುವ ಸಂಕಲ್ಪದೊಂದಿಗೆ 43ನೇ ವಾರದ ಯಶಸ್ವಿಯಾಗಿ 55,000ಕ್ಕೂ ಹೆಚ್ಚು ಸಂಜೀವಿನಿ ಲಡ್ಡುವನ್ನು ನಮ್ಮ ಆಹಾರ ನಮ್ಮ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಾನದ ಮುಂಭಾಗದಲ್ಲಿ ಈ ಒಂದು ಭಾಗದಲ್ಲಿ ಇದು 2ನೇ ಬಾರಿಯಾಗಿದೆ. ನಾವು ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೆ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಪ್ರದೇಶಗಳಾದಂತಹ ಉದ್ಯಾನವನ, ದೇವಸ್ಥಾನ,
ಹಾಗೂ ಪ್ರಸಿದ್ಧವಾದಂಥ ಸಾರ್ವಜನಿಕರು ಎಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಇದ್ದು ಅವರು ದಿನನಿತ್ಯ ಯೋಗ ಮತ್ತು ವಾಕಿಂಗ್ಗಳನ್ನು ಮಾಡುವಂಥ ಒಂದು ಸ್ಥಳಗಳ ಆಹಾರದ ಬಗ್ಗೆ ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹೃದಯವರ್ಧಕ ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಈ ಸ್ಥಳದಲ್ಲಿ ಏನು ಶ್ರೀ ಸ್ವಾಮಿಯ ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳು ಎಲ್ರಿಗೂ ವಿತರಿಸಿ ಎಲ್ರಿಗೂ ಆರೋಗ್ಯದಿಂದ ದೇವರು ಭಗವಂತ ಕೊಟ್ಟು ಕಾಪಾಡಲಿ ಅಂತ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಒಂದೇ, ಸಾರ್ವಜನಿಕರಿಗೆ ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಆ ಮನೆ ದೀಪ ಬೆಳಕಾಗ್ತದೆ. ಅದರಿಂದ ಆ ಮನೆ ಬೆಳೆದ್ರೆ ಆ ನಾಡು ಬೆಳೀತದೆ, ಆ ಊರು ಬೆಳೀತದೆ. ಅದೇ ರೀತಿ ತಮ್ಮೆಲ್ಲರಿಗೂ ಅವ್ರ ಇಷ್ಟಾರ್ಥಗಳನ್ನೆಲ್ಲ ದೇವರು ಬೆಳೆಸಿ ಅವರ ಆರೋಗ್ಯವಂತವಾಗಿ ದೇಶದಿಂದ ನಮ್ಮ ಸಂಸ್ಥೆ 43ನೇ ವಾರ ಪ್ರತಿ ಗುರುವಾರದಂತೆ ಮಾದಕ ತಪ್ಪದೆ 7:30ಯಿಂದ 8:30ವರೆಗೂ 1000ಕ್ಕೂ ಹೆಚ್ಚು ಜನಕ್ಕೆ ಜೀವರಕ್ಷಕ ಸಂಜೀವಿ ಲಡ್ಡುವನ್ನು ವಿತರಣೆ ಮಾಡುವಂಥ ಒಂದು ಜನಸೇವಾ ಸಂಕಲ್ಪ ಕಾರ್ಯಕ್ರಮವನ್ನು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸಾರ್ವಜನಿಕ ಪದಾಧಿಕಾರಿಗಳಿಗೆ, ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳಿಗೆ, ಅರ್ಚಕವೃಂದದವರಿಗೆ, ಆಡಳಿತ ಮಂಡಳಿಯವರಿಗೆ ಹಾಗೂ ನನ್ನ ಮಾರ್ಗದರ್ಶಕರು, ಪೋಷಕರು, ನನ್ನ ಅಕ್ಕಂದಿರು ಎಲ್ಲರೂ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಹಾಗೂ ಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.